ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಕ್ಷಲಕ್ಷ್ಮಿ ವಿಲೇಜ್ ಲೈಫ್. ಸೊ ಎಲ್ಲರೂ ಹೈ ಹೋಪ್ ಚೆನ್ನಾಗಿರ್ತೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಈ ವಿಡಿಯೋ ಬಂದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ಯಾರು ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಇಷ್ಟಕ್ಕೂ ವಿಡಿಯೋ ಏನಂದ್ರೆ, ಸೊ ಇಷ್ಟು ದಿನ ವಿಡಿಯೋ ಅಪ್ಡೇಟ್ ಮಾಡಲಿಲ್ಲ ಬಿಕಾಸ್ ಆಫ್ ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾಪ್ ಆಗಿತ್ತು, ಹಾಗಾಗಿ ಅಪ್ಡೇಟ್ ಆಗಿಲ್ಲ. ನಿನ್ನೆ ಎಲ್ಲ ಮೊನ್ನೆ ತಾನೇ ಸೊ ಮೋಲ್ಡ್ ಫಿನಿಶ್ ಆಯಿತು. ಅಂದರೆ ಮೇಲೆ ರೂಮ್ಗೆ ಜೊತೆಗೆ ಸ್ಟೇರ್ ಕೇಸ್ ಕವರಿಂಗ್ ಏನಿತ್ತಲ್ಲ ಆ ಎರಡಕ್ಕೂ ಕೂಡ ಮೋಲ್ಡ್ ಕಂಪ್ಲೀಟ್ ಆಯಿತು. ಸೊ ಹೇಗೆ ಕಂಪ್ಲೀಟ್ ಆಯಿತು, ಏನು ಇತ್ತ ಅಂತ ಒಂದು ಸಣ್ಣ ಕ್ಲಿಪ್ಸ್ನ ತೊಗೊಂಡಿದ್ದೀನಿ, ಅದನ್ನಷ್ಟೇ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಆ ಎರಡಕ್ಕೂ ಅಂದರೆ ಸ್ಟೇರ್ ಕೇಸ್ ಕವರಿಂಗ್ಗೆ ಪ್ಲಸ್ ರೂಮ್ಗೆ ಎರಡಕ್ಕೂ ಗೋಡೆ ಕಟ್ಟೋದಕ್ಕೆ ಜೊತೆಗೆ ಆ ಮೋಲ್ಡ್ಗೆ ಎಷ್ಟು ಖರ್ಚಾಯಿತು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಆವಾಗ ನಿಮಗೆ ಎಷ್ಟು ಖರ್ಚಾಗುತ್ತೆ ಅನ್ನೋದು ನೀಟಾಗಿ ಅರ್ಥ ಆಗುತ್ತೆ. 1.5 ಚದರಕ್ಕಿಂತ ಕಡಿಮೆ ಮೇಲೆ ರೂಮ್ ಇದೆ. ನಿಮ್ಗೆ ಆಲ್ರೆಡಿ ಗೊತ್ತಿಲ್ಲ ಅಂದರೆ ನನ್ನ ಓಲ್ಡ್ ವಿಡಿಯೋಸ್ ಇದೆ, ಸೊ ಅದರಲ್ಲಿ ಹೋಗ್ಬಿಟ್ಟು ನೀವು ನೋಡ್ಕೊಬೋದು ಸೊ ಎಷ್ಟೆಷ್ಟಿದೆ ಅಂತ. ಜೊತೆಗೆ ಸ್ಟೇರ್ ಕೇಸ್ ಕವರಿಂಗ್ ಏನಿದೆಯಲ್ಲ ಅದು 6 ಅಡಿ ಇದೆ. ಅಂದರೆ ಕಟ್ಟಿದ್ರೆ ರೆಡಿ ಬಂದ್ಬಿಟ್ಟು 5 ಅಡಿ 10 ಇಂಚ್ ಬರುತ್ತೆ. ಸೊ ಅದೆಷ್ಟು ಸ್ಟೇರ್ ಕೇಸ್ ಕವರಿಂಗ್ ಆಗುತ್ತೆ. ಸೊ ಅದೆಷ್ಟಕ್ಕೆ ಎಷ್ಟೆಷ್ಟು ಕಟ್ಸಿದ್ದು, ಜೊತೆಗೆ ಎಷ್ಟು ಮೂಟೆ ಸಿಮೆಂಟ್ ಆಯಿತು ಅಂತ ನಾನು ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ, ಆಯಿತಾ? ಸೊ ಈಗ ಬನ್ನಿ, ಸೊ ಮೋಲ್ಡ್ ದಿನ ಹೇಗೆಲ್ಲ ಕೆಲಸ ಮಾಡೋರು, ಜೊತೆಗೆ ಏನೇನೆಲ್ಲ ಕ್ಲಿಪ್ಸ್ ತೊಗೊಂಡಿದ್ದೇನೆ ಮತ್ತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಫ್ರೆಂಡ್ಸ್, ನೀವೇನು ನೋಡ್ತಿದ್ದೀರಲ್ವ ವಿಡಿಯೋದಲ್ಲಿ, ಸೊ ಇದು ಮೋಲ್ಡ್ ದಿನ ಎಲ್ಲ ರೆಡಿ ಮಾಡ್ಕೊತಾ ಇದ್ದಿದ್ದು. ಹಾಗಾಗಿ ಒಂದು ಸಣ್ಣ ಕ್ಲಿಪ್ಸನ್ನ ನಾನು ಆಗಲೇ ಹೇಳ್ದಾಗೆ ತೊಗೊತಿದ್ದೀನಿ ಅಷ್ಟೇ. ಅವತ್ತು ಮೋಲ್ಡ್ ಹಾಕುವಷ್ಟು ಸುಮಾರು 3 ಗಂಟೆ ಆಯಿತು. ಸೊ ನೀವು ಯೋಚನೆ ಮಾಡ್ತಾ ಇರ್ಬೋದು, ಬರೀ ಇಷ್ಟು ಸಣ್ಣ ರೂಮ್ಗೆ ಅಷ್ಟು ಟೈಮ್ ಯಾಕೆ ತಗೋ ಅಂತ ತುಂಬ ಎಡವಟ್ಟಾಗೋಯ್ತು. ಬೆಳಗ್ಗೆ 8 ಗಂಟೆಗೆ ಅವರು ಬಂದಿದ್ರು ಸಹ ಕೆಲಸದವ್ರು ಅಂದರೆ ಗಾರೆ ಕೆಲಸದವ್ರು ಬರಲಿಲ್ಲ. ಸೊ ಹಾಗಾಗಿ ಅದು ಸ್ವಲ್ಪ ಲೇಟ್ ಆಯಿತು. ಜೊತೆಗೆ ಇಲ್ಲಿ ನನ್ನ ಮಗಳು ಪೂಜೆ ಮಾಡ್ತಿದ್ದಾಳೆ, ಬೇಕಾದ್ರೆ ಅಷ್ಟು ಮೇಲಕ್ಕೆ ಹತ್ತಿ ಪೂಜೆ ಮಾಡೋಕ್ಕೊಳಕ್ಕಾಗಿಲ್ಲ. ಸೊ ಅದಕ್ಕೆ ನನ್ನ ಮಗಳೇ ಮಾಡ್ತಿದ್ದಾಳೆ. ಸೊ ನೀವೆಲ್ಲ ನೋಡ್ತಿರ್ಬೋದು ಎಲೆಕ್ಟ್ರಿಷಿಯನ್ ಕೆಲಸ ಏನಿತ್ತಲ್ಲ, ಸೊ ಅದು ಕಂಪ್ಲೀಟ್ ಆಗಿದೆ, ಜೊತೆಗೆ ಕಂಬಿ ಕಟ್ಟಿದ ಕಂಪ್ಲೀಟ್ ಆಗಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಚಾಪೆ ಹಾಕಲಿಲ್ಲ. ಸೊ ಚಾಪೆ ಯಾಕೆ ಹಾಕಲಿಲ್ಲ ಅನ್ನೋದು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಂದರೆ ಕನ್ಸ್ಟ್ರಕ್ಷನ್ ಮಾಡಿಸೋದು ನಾವು ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗೆ ಕೊಟ್ಟರೆ, ಸೊ ಕೆಲವೊಂದ್ಸಲಿ ಈ ಥರ ಆಗುತ್ತೆ ಅನ್ನೋದಕ್ಕೂ ಎಕ್ಸಾಂಪಲ್ಸು ಮನೆ ಫುಲ್ ಎಂಡ್ ಆದಮೇಲೆ ನಾನು ನಿಮಗೆ ತಿಳಿಸ್ತೀನಿ. ಸೊ ಏನು ಈ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗೆ ಕೊಟ್ಟ ಕೆಲಸ ಹೇಗೆ ಮಾಡ್ತಾರೆ ಅಂತ, ಕೊಡೋದು ಸರಿನಾ ತಪ್ಪಾ, ಇಷ್ಟಕ್ಕೂ ಏನೇನು ವಿಚಾರದಲ್ಲಿ ನಮ್ಮನ್ನು ಯಾಮಾರಿಸ್ತಾರೆ ಅದನ್ನೆಲ್ಲ ನನಗೆ ನಿಮಗೆ ನಾನು ಅಪ್ಕಮಿಂಗ್ ಅಂದರೆ ಫುಲ್ ಮೋಲ್ಡ್ ಮನೆಯೆಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇವಾಗ ಏನು ನೋಡ್ತಿದ್ರಲ್ವ ನೀವು, ಇದು ಸೆಂಟ್ರಿಂಗ್ ಆಗಿ ಕಂಬಿಯನ್ನು ಕಟ್ಟಿದರೆ ಸೊ ಈ ಥರ ಇರುತ್ತೆ ಅನ್ನೋದಕ್ಕೆ ಒಂದು ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿರೋದು ಅಷ್ಟೇ. ಸೊ ನೀವು ನೋಡ್ತಿರ್ಬೋದು ಚಾಪೆ ಹಾಕಲಿಲ್ಲ, ಹಾಗಾಗಿ ಅಲ್ಲಲ್ಲಿ ಗ್ಯಾಪ್ ಥರ ಕಾಣ್ತಿದೆ. ಅದು ಚಾಪೆ ಹಾಕಲಿಲ್ಲ ಮತ್ತು ಅದೆಲ್ಲ ಸೋರಲ್ವ ಸಿಮೆಂಟ್ ಅಂತ ನೀವು ಅನ್ಕೊಬೋದು. ಸೊ ಅದಕ್ಕೆ ಏನೋ ಒಂದು ಕವರ್ ಮಾಡಿ ಏನೋ ಒಂದು ರಟ್ಟೆಲ್ಲ ತಂದು ಹಾಕಿ ಮಾಡಿದ್ರು ಕೊನೆಗೆ ಅಂತ. ಆವತ್ತು ನಾನು ಮೋಲ್ಡ್ ಹಾಕಿದ್ದಿನ ಸೊ ಊಟ ಎಲ್ಲನೂ ಮನೆಯಲ್ಲೇ ಮಾಡಿದ್ದು. ಆದರೆ ಫಸ್ಟ್ ಮೋಲ್ಡ್ ಹಾಕಿದ್ರಲ್ಲ, ಸೊ ಅವಾಗೆಲ್ಲ ನಾನು ಹೋಟ್ಲಲ್ಲಿ ತರಿಸಿದ್ದೆ. ಯಾಕಂದರೆ ಇವತ್ತು ಸ್ವಲ್ಪ ಕಡಿಮೆ ಜನ ಇರ್ತಾರೆ ಅಂತ ಅಂದ್ಕೊಂಡೆ, ಏನೂ ಕಡಿಮೆ ಜನ ಇರಲಿಲ್ಲ. ಎಲ್ಲರೂ ಸೇರಿ ಒಂದು 17-18 ಜನನೇ ಆಗೋಗ್ಬಿಟ್ಟಿದ್ರು. ಅದಕ್ಕೆ ನಾನು ಮಧ್ಯಾಹ್ನಕ್ಕೆ ರೈಸು ಸಾಂಬಾರು ಮತ್ತು ಮಜ್ಜಿಗೆಯನ್ನು ಮಾಡಿದ್ದೆ. ಸೊ ಹಾಗಾಗಿ ವಿಡಿಯೋ ನೆನಪಲ್ಲಿ ಇರುತ್ತೆ. ಸೊ ಇದು ಒಂದು ಮೆಮೊರಿ ಆಗಿರಲಿ ಅಂತ ಈ ಒಂದು ಕ್ಲಿಪ್ಸ್ ಕೂಡ ತೊಗೊಂಡೇನೆ ಅಷ್ಟೇ. ನೀವೇನು ನೋಡ್ತಿದ್ದೀರಲ್ವ, ಸೊ ಇದು ಕಂಪ್ಲೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಆದಮೇಲೆ ಮೋಲ್ಡ್ ಹಾಕಿದ್ದಾದಮೇಲೆ ಮೋಲ್ಡನ್ನು ಅವ್ರ ಮೆಟೀರಿಯಲ್ಸ್ ಏನಿರುತ್ತಲ್ಲ, ಸೊ ಮೆಟೀರಿಯಲ್ಸನ್ನು ಇಳಿಸ್ಬೇಕಾದ್ರೆ ಸೊ ಸಿಚುವೇಶನ್ ಹೀಗಿರುತ್ತೆ. ಸೊ ಕಂಪ್ಲೀಟ್ಲಿ 3 ಗಂಟೆಗೆ ಆವತ್ತತ್ತು ಮೋಲ್ಡ್ ಆಯಿತು. ಸೊ ಮೋಲ್ಡ್ ಆದಮೇಲೆ ಇನ್ನು ಬದಿಗಳೆಲ್ಲ ಕಟ್ಬಿಟ್ಟು ಅಂದರೆ ಪಾಚಿಗಳೆಲ್ಲ ಕಟ್ಟಿಬಿಟ್ಟು ಸೊ ನೀರು ಬಿಟ್ಟಾಗ ಸೊ ಹೇಗಿರುತ್ತೆ ಅಂತ ನಾನು ಇವಾಗ ನಿಮ್ಮ ಹತ್ರ ನೀವು ವಿಡಿಯೋದಲ್ಲಿ ಏನು ನೋಡ್ತಿದ್ದೀರಲ್ಲ, ಸೊ ಇದು ಬಂದು ಮೇಲೆ ರೂಮ್, ಸಿಂಗಲ್ ರೂಮ್ ಇದೆಯಲ್ಲ ಅದು. ನೆಕ್ಸ್ಟ್ ಇನ್ನು ಆ ಕಡೆ ನೋಡ್ತಿದ್ದೀರಲ್ವ, ಸೊ ಅದು ಬಂದು ಸ್ಟೇರ್ ಕೇಸ್ ಕವರಿಂಗ್ ಮೋಲ್ಡು. ಸೊ ತುಂಬ ಚಿಕ್ಕದು ಆ್ಯಕ್ಚುಲಿ. ಸೊ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಏನಕ್ಕೆ ಅದು ಕಟ್ಟಿಸ್ತಿದ್ದೀನಿ ಅಂತ. ಮನೆ ಸಿಂಗಲ್ ಮನೆ ಆಗಿರೋದ್ರಿಂದ ಸೇಫ್ಟಿ ಇರುತ್ತೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಕಟ್ಟಿಸಿರೋದು. ಅದು ಕಟ್ಟಿಸಿದ್ರೆ ಅದಕ್ಕೆ ಒಂದು 30-40 ಸಾವಿರ ಕೂಡ ಎಕ್ಸ್ಟ್ರಾನೂ ಆಯಿತು. ಸೊ ಸಮ್ಟೈಮ್ಸ್ ವೇಸ್ಟು ಅನಿಸುತ್ತೆ, ಇನ್ನು ಸಮ್ಟೈಮ್ಸು ಇರಲಿ ಅಂತ ಅನಿಸುತ್ತೆ. ಸೊ ಅದು ಡಿಪೆಂಡ್ ನಿಮ್ಮ ಯೋಚನೆಗೆ ತಕ್ಕಂದು ಅದು, ಯಾಕಂದರೆ ನಾವೇ ಹೇಳೋಕ್ಕಾಗೋದಿಲ್ಲ, ಅದು ಅವ್ರವ್ರ ಇಷ್ಟ. ಸೊ ಟೋಟಲಿ ಮೋಲ್ಡ್ ಅಂತೂ ಫಿನಿಶ್ ಆಯಿತು. ಆದರೆ ಹೇಳ್ತೀನಿ, ಇನ್ನು 50% ವರ್ಕ್ ಕಂಪ್ಲೀಟ್ ಆಗಲೇ ಇಲ್ಲ. ಅದು ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಕೂಡ ಗೊತ್ತಿಲ್ಲ, ಕಾದು ನೋಡಬೇಕು ಅಷ್ಟೇ. ಸೊ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋ. ಸೊ ವಿಡಿಯೋ ಹೇಗೆ ಅನಿಸ್ತು ಅಂತ ತಪ್ಪದೆ ಕಾಮೆಂಟ್ ಮಾಡಿ. ಸೊ ಕನ್ಸ್ಟ್ರಕ್ಷನ್ ಬಗ್ಗೆ ನಿಮಗೆ ಯಾವ ರೀತಿಯಾದಾಗಿರ್ತಕ್ಕಂಥ ಒಂದು ವಿಡಿಯೋಸ್ ಬೇಕು ಅಂತ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಆದಷ್ಟು ಅದೇ ರೀತಿಯ ಒಂದು ವಿಡಿಯೋಸನ್ನು
ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಮೊದಲನೇ ಸರಿ ಯಾರು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಿದ್ದೀನಿ.